ಕಾಂಗ್ರೆಸ್ ಪಕ್ಷ ಯಾಕೆ ಬರ್ಬೇಕು ಅಂದ್ರೆ ನಮ್ಗೆ ಬರಗಾಲದಲ್ಲಿ ಇವಾಗ ತುಂಬಾ ಶ್ರಮ ಇದ್ದಾಗೆಲ್ಲ ನಮ್ಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಇಲ್ಲ, ಅಕ್ಕಿ ಕೊಟ್ಟಿದ್ದಾರೆ. ಆ ಕೇಂದ್ರ ಸರ್ಕಾರ ಮೋದಿ ಸರ್ ನಮಗೆ ಕೊಡ್ಬೇಕಾದ ಅಕ್ಕಿನ ಕಾಂಗ್ರೆಸ್ ಪಕ್ಷ ಬತ್ತು ಅಂತ ಕೊಡ್ಲಿಲ್ಲ. ಅದಕ್ಕೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದ್ರ ಬದಲಿಗೆ ನಮ್ಗೆ ಕಾಂಗ್ರೆಸ್ ಪಕ್ಷ ಅಮೌಂಟ್ ಆಗ್ತಾ ಇದ್ದಾರೆ. ನಾವು ಇವಾಗ ಬಡವರು ಮುದುಕರು ಮೋಟ್ರ್ ಎಲ್ಲ ಓಲ್ಡ್ ಪಿಂಚಣಿ ಜೊತೆ ತಗೊಂಡು ನಮ್ದಿಯಾಗಿ ಜೀವನ ಮಾಡ್ತಾ ಇದೀವಿ. ಇವಾಗ ಏನಾದ್ರು ಅವ್ರು ಕೊಡ್ದ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಬರಗಾಲದಲ್ಲಿ ನಾವ್ ಏನಾದ್ರೂ ವಿಷ ತಗೋಬೇಕಾಯ್ತು. ಆದ್ರೆ ಯಾವ್ದು ಕುಮಾರಣ್ಣವರು ನಮ್ಮ ಕುಣಿಗೆ ಮಣ್ಣಿ ಇದ್ರೊಳಗೆ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಹೆಣ್ಮಕ್ಳ ಬಗ್ಗೆ 2,000 ಕೊಟ್ಟಿರೋದಕ್ಕೆ ನಾವೆಲ್ಲ ಸೀಲಾಗೆಟ್ಟವರಾಗಿದ್ದೀವಂತೆ. ದಾರಿ ತಪ್ಪಿದ್ದಾರೆ. ನಮ್ಮ ಹೆಣ್ಮಕ್ಳು 2,000 ಕೊಟ್ಟಿರೋದ್ರಿಂದ ದಾರಿ ತಪ್ಪು ನಡೀತಾ ಇದ್ದೇವಂತೆ. ನಾವು ಶೀಲ ಕಳ್ಕೊಂಡ್ ಬಾಳ ಅಂತ ಹೆಣ್ಮಕ್ಳಲ್ಲ, ಸ್ವಾಭಿಮಾನದಿಂದ ದುಡ್ದು ಉಣ್ತೀವಿ. ಇವಾಗ ಅವ್ರು ಕೊಟ್ಟವ್ರೆ, ನಮ್ಮ ಇಂದಿರಾ ಗಾಂಧಿ ಸರ್ಕಾರ ಕೊಟ್ಟೈತೆ, ಅದನ್ನ ಅವಳ ಹೆಸರು ಉಳಿಸ್ಬೇಕು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀವಿ. ಚೀಲದ ಬಗ್ಗೆನಲ್ಲಿ ಅಂತಾರೆ, ಅವರಷ್ಟು ಕೇಳುವಾಗ ಮಾತಾಡಿದ್ಮೇಲೆ ನಾವು ಸುಮ್ಮನೆ ಇರಲ್ಲ ಸರ್. ನಾವು ಬಡವರು, ತುಂಬಾ ಬಡವರು. ಆದ್ರೆ ನಾವು ಈ ಇದ್ರಲ್ಲೇ ನಾವು ಜೀವನ ಮಾಡ್ತಾ ಇರೋದು. ಬಿಟ್ಕೊಂಡ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಹಿಳೆಯರಿಗೆ ಕೊಟ್ಟಿರೋದ್ರಿಂದ ದಾರಿ ತಪ್ಪಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ದಾರಿ ತಪ್ಪದೆ ಅಂತ ನಾವ್ ಏನು ಮಾಡಿಲ್ಲ ಸರ್. ನಾವೆಲ್ಲ ನಾವು ಲೇಡೀಸ್ಗಳೆಲ್ಲ ಯಾರು ದಾರಿ ತಪ್ಪಿದಾರೆ. ನಾವು ಕೂಲಿ ಮಾಡ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ. ಆದ್ರೆ ಇವಾಗ ಕಾಂಗ್ರೆಸ್ ಬಂದ್ಮೇಲೆ ನಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗಿದೆ ಸರ್. ನಮ್ಗೆ ಯಾವ್ದಕ್ಕೂ ಏನು ನಮ್ಗೆ ಕಾಂಗ್ರೆಸ್ ನಿಂದ ನಮ್ಗೆ ತೊಂದರೆ ಇಲ್ಲ. ಅವರೇ ನಮ್ಗೆ ತುಂಬಾ ಏನೋ ನಮ್ಗೆ ಕಷ್ಟನೇ. ಅವರು ಯಾರು ಕುಮಾರಸ್ವಾಮಿ ಅವರಿಂದ. ಯಾಕೆ ಎಲ್ಲ ಜನಕ್ಕೆಲ್ಲ ನಮ್ಗೆಲ್ಲ ಪ್ರಚಾರ ಆಗೋದೆ, ನಮ್ಗೆ ಗೊತ್ತಾಗೋದೆ. ಶೀಲಘಟ್ಟವರು ಎಲ್ಲ ಬಸ್ ಮಾಡಿದ್ರು, ಅವ್ರು ಇಬ್ಬರ ದೇಶಕೊಂಡು ತಿರ್ಕೊಂಡು ನಿಂತ್ಕೊಂಡ್ರು ಅಂತ. ದೇಶ ತಿರ್ಗೋರು ಗಂಡನ್ ಬಿಟ್ಟು ಮಕ್ಳನ್ ಬಿಟ್ಟು ಯಾರು ಹೋಗಿಲ್ಲ ಸರ್. ಎಲ್ಲರೂ ಸಂಸಾರದ ಬಗ್ಗೆನಲ್ಲಿದ್ದೆ. ಎಲ್ಲರೂ ನಾವು ಮಕ್ಕ ಬಂದಿರೋದು ಅಷ್ಟು ಬಿಟ್ಕೊಂಡ್ರೆ ಇನ್ಯಾವುದು ಇಲ್ಲ ಸರ್. ನಮ್ಗೆ ತಪ್ಪು ನಮ್ಮ ಯಾವ್ದ್ರಲ್ಲೂ ಇಲ್ಲ ಸರ್. ನಮ್ಗೆ ಇವಾಗ ಯಾಕೆ ಈ ರೀತಿಯಾಗಿ ಮಾತಾಡ್ತಾರೆ? ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲದರಲ್ಲೂ ನಾವು ಮಾಡಿದ್ವಿ ಸಚಿವರ ಕೆಲಸ ಎಲ್ಲ ಮಾಡಿದ್ರು ಏನು ನಮ್ಗೆ ಸಫಲ ಇಲ್ಲ ಸರ್. ಅವ್ರು ಮಾಡಿದಾಗ ನಮ್ಗೆ ಏನು ಅಭಿವೃದ್ಧಿ ಆಗಿಲ್ಲ ಸರ್. ನಮ್ಗೆ ನಮ್ ಕಾಂಗ್ರೆಸ್ ಬಂದ್ಮೇಲೆ ನಮ್ಗೆ ಅಭಿವೃದ್ಧಿ. ನಮ್ಮೂರ್ಗೆ ಯಾವ್ದು ಹೆಲ್ಪೇ ಇಲ್ಲ ಅವ್ರಿಗೆ. ನಮಗ್ ಬಸ್ಸು ಇಲ್ಲ, ಒಂದು ಕಾರು ಇಲ್ಲ, ಏನಿಲ್ಲ. ನಮ್ಗೆ ಏನಾರ ಒಂದು ಯಾರಿಗಾರ ಎಮರ್ಜೆನ್ಸಿ ಬತ್ತು ಅಂದ್ರೆ ಸರ್ ನಾವು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ನಮ್ಗೆ ಏನು ಮಾಡಕ್ಕಾಗಲ್ಲ ಇಲ್ಲಿ. ಇವಾಗ ಎಲ್ಲಾ ಪ್ರತಿಯೊಂದಕ್ಕೂ ನಮ್ಗೆ ಸೌಲಭ್ಯ ಚೆನ್ನಾಗಿದೆ. ನಮ್ಗೆ ನಾವು ತೊರೆಮಲ್ಲ ಕೆಲಸ ನಮ್ದು. ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಕಡೆ ನಾವು ಯಾರಿಗೂ ಓಟ್ ಹಾಕಲ್ಲ. ಅವರಿಂದ ನಮ್ಗೆ ಏನೂ ಆಗಿಲ್ಲ. ಕುಮಾರಸ್ವಾಮಿ ಇಲ್ಲ, ದೇವೇಗೌಡಂತವೂ ಇಲ್ಲ, ಆಮೇಲೆ ಇವಂತವೂ ಇಲ್ಲ, ಯಡಿಯೂರಪ್ಪಂತವೂ ನಮ್ಗೆ ಏನೂ ಆಗಿಲ್ಲ ಉಪಯೋಗ. ನಮ್ಮೂರು ಒಟ್ಟಾಗಿದಾರಲ್ಲ ಈಗ. ಒಟ್ಟಾದ್ರೆ ಏನು ಮಾಡಲ್ಲ. ಅವರು ಬೆಳಕಾಳು ಒಳಗಿಂದ ಒಳಗೆ ಮಾಡ್ಕೊಂಡು ಅವ್ರವ್ರು ಭಂಗ ಮಾಡ್ಕೊತಾರೆ. ನಮ್ದೇನು ಆಗಲ್ಲ. ಬಂದು ನಮ್ ರಸ್ತೆ ನೋಡ್ಬಿಟ್ಟು ಮಾತಾಡಿ. ಭಂಗ ಅಂದ್ರೆ ಏನು? ಅವ್ರ ಭಂಗ ಮಾಡ ಅವ್ರವ್ರ ಸಂಸಾರದ ಅವ್ರ ಬಗ್ಗೆ ಮಾತಾಡ್ಕೊಂಡು ಅವ್ರ ಹೆಲ್ಪ್ ಮಾಡ್ಕೊತಾರೆ. ನಮ್ಗೇನು ಮಾಡಲ್ಲ ಅವರು. ನಾವು ಕಾಂಗ್ರೆಸ್ ಬಿಟ್ರೆ ಬೇರೆ ಕಡೆ ನಾವು ಹೋಗಲ್ಲ. ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಇಲ್ಲ, ಮೋದಿ ಅದೆಲ್ಲ ಸುಳ್ಳು. ನಾವು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ತಲುಪಿದಾವ ನಿಮ್ಮ ಎಲ್ಲ ತಲುಪಿದ್ಯಾ? ಕಾಂಗ್ರೆಸ್ ಇಲ್ದ ಅಂದ್ರೆ ನಾವು ಜೀವನ ಮಾಡಕ್ ಆಯ್ತಿರ್ಲಿಲ್ಲ. ನಾವು ಕೇವಲ ಬಡವರು. ಸ್ಟಾರ್ ಚಂದ್ರ ಗೆಲ್ತಾರ ಭಾಗದಲ್ಲಿ? ನಮ್ಮ ಭಾಗದ ಸ್ಟಾರ್ ಚಂದ್ರ ಕಾಂಗ್ರೆಸ್ ಆದ್ರೆ ಪಕ್ಕ ಬರ್ತಾನೆ.